And you know what, guys? So in India, we grew up believing marks decide on our future, but never life asked for our report card and it asked for our skills only. Yes, school ಅಲ್ಲಿ even ಜಾಬ್ ತಗೊಳ್ಳೋದು ಹೇಗೆ ಅಂತಾನು ಹೇಳ್ಕೊಟ್ಟಿಲ್ಲ, and also ಜಾಬ್ ನ ಹೇಗೆ ಕ್ರಿಯೇಟ್ ಮಾಡೋದನ್ನು ಕೂಡ ಹೇಳ್ಕೊಟ್ಟಿಲ್ಲ. We learn to raise hands for permission, not to raise ideas for income. And yeah, ನಿಮ್ಮ parents ಕಷ್ಟಪಡೋದು ನೋಡಿದೀರಾ, bills, responsibilities, pressure, but still we are told study well, get a safe job. But the world has changed here. Income today is online, skills today are digital, and opportunities are everywhere, you know. ಆದ್ರೂ ನಮ್ಮ ಮೈಂಡ್ ಸೆಟ್ ಓಲ್ಡ್ ಸಿಸ್ಟಮ್ ನಲ್ಲಿನೇ ಸ್ಟಕ್ ಆಗ್ಬಿಟ್ಟಿದೆ. And yeah, you are not born just to work for someone's dreams. You are born to build your dreams. So yes, ನಿಮ್ಮ ಡ್ರೀಮ್ಸ್ ನ ಬಿಲ್ಡ್ ಮಾಡೋದಕ್ಕೆ ನೀವು ಹುಟ್ಟಿದ್ದು, ಬೇರೆಯವರ ಡ್ರೀಮ್ಸ್ ನ ಬಿಲ್ಡ್ ಮಾಡೋದಕ್ಕೆ ಅಲ್ಲ. ಮಾರ್ಕ್ಸ್ ನಿಮ್ಮ ವ್ಯಾಲ್ಯೂ ಅಲ್ಲ, ನಿಮ್ಮ ಸ್ಕಿಲ್ಸ್, ನಿಮ್ಮ ಕರೇಜ್ ಅಂಡ್ ನಿಮ್ಮ ಆಕ್ಷನ್, that is your real identity, you know. You start learning income skills now. One day your parents will say, ನನ್ನ ಮಗಳು ಅಥವಾ ನನ್ನ ಮಗ ನಮ್ಮ ಫ್ಯೂಚರ್ ಚೇಂಜ್ ಮಾಡಿದ್ರು ಅಂತ. And yeah, that is the real success, you know. Stop waiting for permission, start building, start learning and start earning. And yeah, India has talent, but most students were trained to seek jobs, not build income. It's time to break the pattern, learn skills, think bigger and start early. Don't just study for survival, learn for financial freedom. Your financial freedom begins the day you stop thinking like a job seeker and start acting like a creator. ನನ್ನ ಹತ್ರ ಒಂದು ಅಪರ್ಚುನಿಟಿ ಇದೆ. ಯಾವ ರೀತಿ ನೀವು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕರಿಯರ್ ನ ಒಂದು ಲೆವೆಲ್ ಅಲ್ಲಿ ತಗೊಂಡೋಗ್ಬೇಕು ಅನ್ಕೊಂಡಿದ್ರು, ಈಗಿನ ಟ್ರೆಂಡ್ ಅಲ್ಲಿ ನೀವು ಗ್ರೋ ಆಗ್ಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ಅಪರ್ಚುನಿಟಿ ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈಗೀಗ ನನ್ನ DM ಬಾಕ್ಸ್ ಅಲ್ಲಿ ಹೋಗಿ ಶೇರ್ ಮಾಡ್ಬೋದು, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕ್ರಿಯೇಟರ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಅಪರ್ಚುನಿಟಿ ಪ್ರೊವೈಡ್ ಮಾಡ್ತೇನೆ. ಅಂಡ್ ವೆರಿ ಇಂಟ್ರೆಸ್ಟೆಡ್ ಪೀಪಲ್ ಮಾತ್ರ ನನಗೆ ನೀವು ಮೆಸೇಜ್ ಮಾಡಿ. ಜಸ್ಟ್ ನಿಮ್ಮ 10% ಮೈಂಡ್ ಸೆಟ್ ಇಟ್ಕೊಂಡು ನನಗೆ ನೀವು ಮೆಸೇಜ್ ಮಾಡಬೇಡಿ, ಅಂಡ್ ಟೈಮ್ ಪಾಸ್ಗೋಸ್ಕರ ಕೂಡ ಮೆಸೇಜ್ ಮಾಡಬೇಡಿ. ನಾನು ಆ ತರ ಮೆಸೇಜಸ್ಗೆ ರಿಪ್ಲೈ ಕೂಡ ಬರೋದಿಲ್ಲ. ಓಕೆ, ಸೊ ಅಪರ್ಚುನಿಟಿ ಬೇಕಂದ್ರೆ ಇಲ್ಲ ನನ್ನ DM ಬಾಕ್ಸ್ ಅಲ್ಲಿ ಶೇರ್ ಮಾಡಿ, ನಾನು ನಿಮ್ಗೆಲ್ಲ ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತೀನಿ. ಅಂಡ್ ಆಲ್ಸೋ ನನ್ನ ಅಕೌಂಟ್ ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಅಪರ್ಚುನಿಟಿಗೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್.